ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ತಿಳಿಸ್ತಿರುವಂತಹ ವಿಚಾರ ಛತ್ರಪತಿ ಮಹಾರಾಜ ಶಿವಾಜಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಏನಂತಂದರೆ ನಾನು ಹೋದ ವಿಡಿಯೋದಲ್ಲೇ ನಿಮಗೆ ತಿಳಿಸಿದ್ದೆ. ಈ ವಿಡಿಯೋದಲ್ಲಿ ಶಿವಾಜಿ ದಿಲ್ಲಿಗೆ ಹೋಗಿ ಸೆರೆಯಿಂದ ತಪ್ಪಿಸಿಕೊಂಡಿದ್ದು ಹೇಗೆ, ಆ ಪಯಣ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಿದ್ದೀನಿ. ಕೊನೆ ತನಕ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋ ಇದು. ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಶಿವಾಜಿ ದಿಲ್ಲಿಗೆ ಹೋಗಿ ಸೆರೆಯಿಂದ ತಪ್ಪಿಸಿಕೊಂಡಿದ್ದು ಹೇಗೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಅವರು ಶಿವಾಜಿ ಹೇಳ್ತಾರೆ, ದೇಶ ಕಾಲಜ್ಞನಾದ ಶಿವಾಜಿಯು ಬಿಜಾಪುರದ ಯುದ್ಧವನ್ನು ತೀರಿಸಿಕೊಂಡು ರಾಯಗಢಕ್ಕೆ ಬರ್ತಾರೆ. ತಾನು ದಿಲ್ಲಿಗೆ ಹೋಗುವುದಕ್ಕೆ ಮುಂಚೆ ತನ್ನ ರಾಜ್ಯದಲ್ಲಿ ಮುಖ್ಯ ನಗರಗಳನ್ನು, ದುರ್ಗಗಳನ್ನು ನೋಡಿಕೊಂಡು ತಾನಿಲ್ಲದ ಕಾಲದಲ್ಲಿ ಅಗೆಗಳಿಂದ ಬಾಧೆಯುಂಟಾಗದಿರುವುದಕ್ಕೆ ತಕ್ಕ ಏರ್ಪಾಡುಗಳನ್ನು ಮಾಡುವ ಸಲುವಾಗಿ ರಾಯಗಢದಿಂದ ಹೊರಡ್ತಾನೆ. ಯಾರು? ಶಿವಾಜಿಯು ದುರ್ಗಗಳನ್ನು ನೋಡಿಕೊಂಡು ಬಂದು ರಾತ್ರಿಯ ವೇಳೆ ಯಾರೇ ಬಂದರೂ ಕೋಟೆಯ ಬಾಗಿಲನ್ನು ತೆರೆಯಕೂಡದೆಂದು ಕಟ್ಟುನಿಟ್ಟಾಗಿ ಮಾಡ್ತಾರೆ. ತನ್ನ ಆಜ್ಞೆಯನ್ನು ಕಾವಲುಗಾರರು ಎಷ್ಟು ಮಟ್ಟಿಗೆ ಪಾಲಿಸುವರು ನೋಡಬೇಕೆಂದು ಒಂದಾನೊಂದು ದಿನ ಶಿವಾಜಿ ಏನು ಮಾಡ್ತಾರೆ, ರಾತ್ರಿ ಕಾಲದಲ್ಲಿ ಪನ್ನಹಾಲ ದುರ್ಗದ ಬಾಗಿಲ ಬಳಿ ಹೋಗಿ ನಿಂತು, ನನ್ನನ್ನು ಶತ್ರುಗಳು ಮುತ್ತಿರುವರು, ಬಾಗಿಲನ್ನು ತೆರೆದು ಒಳಗೆ ಬಿಡಿ ಎಂದನು. ಯಾರು? ಶಿವಾಜಿ ಹೇಳ್ತಾರೆ. ಯಾರನ್ನ? ದುರ್ಗದಲ್ಲಿರುವಂತಹ ರಕ್ಷಕರು ಯಾರಿರ್ತಾರೆ ಅವ್ರನ್ನ ಕೇಳ್ತಾರೆ. ಆಗ ಅಲ್ಲಿರುವಂತಹ ರಕ್ಷಕರು ಏನು ಹೇಳ್ತಾರೆ ಅಂತಂದರೆ, ಶಿವಾಜಿ ಬಂದ ಸುದ್ದಿಯನ್ನು ಕೇಳಿ, ಅಂದರೆ ಬಾಗಿಲಲ್ಲಿ ನಿಂತಿರುವಂತಹ ರಕ್ಷಕರು ಶಿವಾಜಿ ಬಂದ ಸುದ್ದಿಯನ್ನು ಕೇಳಿ ಎಲ್ಲರೂ ಬಂದು ಶಿವಾಜಿ ಬಾಗಿಲನ್ನು ತೆರೆಯರೆಂದು ಕೋಪಗೊಂಡವನಂತೆ ಮತ್ತೊಂದು ಸಾರಿ ಕೇಳ್ತಾರೆ. ದುರ್ಗ ರಕ್ಷಕರು ಇನ್ನೇನು ಬೆಳಗಾಗುವ ಹೊತ್ತು ತಮ್ಮ ಆಜ್ಞೆಯ ಮೇರೆಗೆ ನಾವು ಬಾಗಿಲನ್ನು ಹಾಕಿರುವುದು. ಅಂದರೆ ಆ ರಕ್ಷಕರು ಹೇಳ್ತಾರೆ ಏನಂತ, ನೀವು ಹೇಳ್ದಂಗೆ ನಾವೇನು ಮಾಡಿದ್ದೀವಿ, ನಿಮ್ಮ ಆಜ್ಞೆನ ನಾವು ಪಾಲಿಸ್ತಿದ್ದೀವಿ, ಇನ್ನೇನು ಬೆಳಗಾಗುವ ಹೊತ್ತು ನಾವು ಈ ಬಾಗಿಲನ್ನು ತೆಗೆಯಲ್ಲ ಅಂತ ಹೇಳ್ತಾರೆ. ಆವಾಗ ಇಷ್ಟು ಹೊತ್ತಿನಲ್ಲಿ ತೆರೆಯಲಾಗುವುದಿಲ್ಲ, ಶತ್ರುಗಳನ್ನು ತಡೆಗಟ್ಟಲು ನಾವೆಲ್ಲರೂ ಸೊಂಟ ಕಟ್ಟಿ ನಿಂತಿರುವೆವು ಎಂದು ವಿನಯದಿಂದ ಶಿವಾಜಿಗೆ ರಕ್ಷಕರು ಹೇಳ್ತಾರೆ. ಈ ವಿಚಾರವನ್ನು ತಿಳಿದಂತಹ ಶಿವಾಜಿ ಬೆಳಗಾಗುತ್ತಲೇ ಬಾಗಿಲನ್ನು ತೆರೆದು ಎಲ್ಲರೂ ಶಿವಾಜಿಯ ಕಾಲಿಗೆ ಬೀಳ್ತಾರೆ. ಶಿವಾಜಿ ಅವರ ಕರ್ತವ್ಯ ನಿಷ್ಠೆಗೆ ಮೆಚ್ಚಿ ಎಲ್ಲರಿಗೂ ಬಹುಮಾನವನ್ನು ಕೊಟ್ಟು ರಾಯಗಢಕ್ಕೆ ಹೋಗ್ತಾರೆ. ಅಲ್ಲಿ ಸಂಸ್ಥಾನದ ಮುಖ್ಯಾಧಿಕಾರಿಗಳೆಲ್ಲ ಕರೆಯಿಸಿ ಸಭೆಯನ್ನು ಮಾಡಿ ತಾನು ದಿಲ್ಲಿಗೆ ಹೋಗುವ ವಿಷಯವನ್ನು ಎಲ್ರಿಗೂ ತಿಳಿಸ್ತಾರೆ. ಸದಸ್ಯರನ್ನು ಕುರಿತು ಹೇಳುವುದೇನೆಂದರೆ, ನಾವು ಅಸ್ಥಿರವಾದ ಈ ಪ್ರಪಂಚದ ನಿವಾಸಿಗಳು. ಕಾಲಗತಿಯಿಂದ ನಮ್ಮೊಳಗೆ ಯಾರಾದರೂ ಸತ್ತ ಪಕ್ಷದಲ್ಲಿ, ಅಂದರೆ ನಾವು ದಿಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ, ಯಾವುದೇ ಒಂದು ಸಂದರ್ಭದಲ್ಲಿ ಗತಿಯಿಂದ ನಮ್ಮೊಳಗೆ ಯಾರಾದರೂ ಸತ್ತ ಪಕ್ಷದಲ್ಲಿ ನಾವು ಇಷ್ಟು ಪರಿಶ್ರಮ, ಕ್ಲೇಶ, ಅಧ್ಯಾವಸಾಯಗಳಿಂದ ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಪಡೆದ ಸ್ವಾಧೀನತೆಯು ಮತ್ತೆ ಚಿರದಾಸತ್ವವಾಗಿ ಪರಿಣಮಿಸುವುದೋ ಹೇಗೋ ತಿಳಿಯದು. ನಾವೆಲ್ಲರೂ ಒಂದಾಗಿ ಒಂದೇ ಮನಸ್ಸಿನಿಂದ ಕಾರ್ಯಗಳನ್ನು ಮಾಡುತ್ತಿರುವವರೆಗೂ ದೇವತೆಗಳೆಲ್ಲರೂ ನಮ್ಮನ್ನು ಕೃಪಾಕಟಾಕ್ಷದಿಂದ ನೋಡಿಕೊಳ್ಳುತ್ತಾರೆ. ಇದಕ್ಕೇನು ಸಂಶಯವಿಲ್ಲ. ತಂದೆಯಿಲ್ಲದ ವೇಳೆಯಲ್ಲಿ ಯಾವ ಪುತ್ರನು, ಮಿತ್ರನಿಲ್ಲದ ವೇಳೆಯಲ್ಲಿ ಯಾವ ಸ್ನೇಹಿತನು, ಒಡೆಯನಿಲ್ಲದ ವೇಳೆಯಲ್ಲಿ ಯಾವ ಭೃತ್ಯನು ತನ್ನ ಕಾರ್ಯವನ್ನು ನಿಯಮ ನಿಷ್ಠೆಗಳಿಂದ ಮಾಡುವನೋ ಅವನೇ ಪುತ್ರನು, ಅವನೇ ಸ್ನೇಹಿತನು, ಅವನೇ ಭೃತ್ಯನು. ಈಗ ನಾನು ಈ ದಿಲ್ಲಿಗೆ ಹೋಗುವುದು ಸ್ವಪ್ರಯೋಜನಕ್ಕಲ್ಲ, ಅಂದರೆ ನನ್ನ ಪ್ರಯೋಜನಕ್ಕೆ ನಾನು ದಿಲ್ಲಿಗೆ ಹೋಗ್ತಿಲ್ಲ. ಅದರ ಹಿಂದೆ ಒಂದು ಉದ್ದೇಶವಿದೆ. ಏನದು ಅಂದರೆ, ಈಗಿನ ಕಾರ್ಯಸ್ಥಿತಿಯಲ್ಲಿ ನಾವು
ಮೊಘಲರ ಸಂಗಡ ಸಂಧಿ ಮಾಡಿಕೊಳ್ಳದಿದ್ದರೆ ಯಾವ ವೀರರು ತಮ್ಮೆದೆಯ ರಕ್ತವನ್ನು ಬಸಿದು ಈ ರಾಜ್ಯವನ್ನು ನೆಲೆಗೊಳಿಸಿರುವರೋ, ಯಾವ ಮಹಾಪುರುಷರು ಪರಿಶ್ರಮದಿಂದಲೂ ಸ್ವಾರ್ಥ ತ್ಯಾಗದಿಂದಲೂ ಈ ರಾಜ್ಯವನ್ನು ಉನ್ನತಿಗೆ ತಂದಿರುವರೋ, ಯಾವ ಮಹಾಪ್ರಾಣರು ಜೀವಾವಧಿ ಸಕಲ ಸುಖಗಳನ್ನು ತೊರೆದು ಎಲ್ಲರನ್ನೂ ಒಟ್ಟುಗೂಡಿಸಿ ಐಕ್ಯಮತ್ಯದಿಂದ ಬಾಳುವಂತೆ ಮಾಡಿರುವರೋ, ಆ ಮಹಾತ್ಮರ ಕಾರ್ಯಗಳೆಲ್ಲವೂ ವ್ಯರ್ಥವಾಗುವವು. ಹಾಗಾಗಿ ಹೀಗಾಗುವ ಸಂಭವವೇನೂ ತೋರುತ್ತಿದೆ. ನಿಮ್ಮಂತಹ ಕರ್ತವ್ಯ ಪರಾಯಣರು ಒಂದಾದರೆ ಸಾಗರ ದ್ವೀಪ ಪೃಥ್ವಿಯನ್ನು ಗೆಲ್ಲಬಹುದು. ಹಾಗಾಗಿ ಸಂದೇಹಾಸ್ಪದವಾದ ಕಾರ್ಯದಲ್ಲಿ ಬುದ್ಧಿವಂತರು ಪ್ರವರ್ತಿಸರು. ಈಗ ಬಿಜಾಪುರ ಸಂಸ್ಥಾನಕ್ಕೂ ನಮಗೂ ಶತ್ರುತ್ವವು ಹೊಮ್ಮಿರುವುದು. ಇದರ ಮೇಲೆ ಮೊಘಲರ ಸಂಗಡವೂ ನಾವು ದ್ವೇಷವನ್ನು ಬೆಳೆಯಿಸಿ ಸೋತರೆ ಸ್ವರ್ಗಸ್ಥರಾದ ಆ ಮಹಾಪುರುಷರಿಗೆ ನಾವೇನು ಉತ್ತರವನ್ನು ಹೇಳೋಣ? ಮುಂದೆ ಹುಟ್ಟುವ ಪುತ್ರ ಪೌತ್ರಾದಿಗಳು ನಮ್ಮ ಕಾರ್ಯಗಳನ್ನೆಲ್ಲ ಪರ್ಯಾಲೋಚಿಸಿ ಏನನ್ಕೊಳ್ತಾರೆ? ನಮ್ಮ ಅದೂರ ದೃಷ್ಟಿಯಿಂದ ಆ ರಾಜ್ಯಾಂಕುರವು ಆ ಕಾಲದಲ್ಲಿ ನಾಶವಾದರೆ ನಾವು ಅಪಕೀರ್ತಿಗೆ ಗುರಿಯಾಗುವುದೇನು ನಿಶ್ಚಯ. ಆದುದರಿಂದ ಮೊಘಲರ ಸಂಗಡ ಸ್ನೇಹವನ್ನು ಬೆಳೆಸುವುದು ಉದ್ದೇಶದಿಂದ ನಾನು ದಿಲ್ಲಿಗೆ ಹೋಗಿ ಬರುವೆನು. ಅಂದರೆ ಶಿವಾಜಿ ಹೇಳ್ತಾರೆ, ಮೊಘಲರ ಸಂಗಡ ಹೋಗಿ ಸ್ನೇಹವನ್ನು ಬೆಳೆಸಬೇಕು. ಸ್ನೇಹವನ್ನು ಬೆಳೆಸುವ ಉದ್ದೇಶದಿಂದ ನಾನು ದಿಲ್ಲಿಗೆ ಹೋಗ್ತಿದ್ದೀನಿ. ಅಲ್ಲೇನಾದರೂ ಯಾರು ಬಲ್ಲರೋ, ಕಾಲಗತಿಯಿಂದ ನಾನೇನಾದರೂ ಆಗಿ ಹೋದರೆ ನೀವೆಲ್ಲರೂ ಕೂಡ ಒಂದಾಗಿ ಶ್ರೀಮಂತ ರಾಜರಾಮನಿಗೆ ಪಟ್ಟವನ್ನು ಕಟ್ಟಿ ಐಕ್ಯಮತ್ಯದಿಂದ ಕಾರ್ಯಗಳನ್ನು ನಡೆಸಿರಿ ಎಂದು ಶಿವಾಜಿ ಹೇಳ್ತಾರೆ. ಹೀಗೆ ದೇಶವು ಧನ ಧಾನ್ಯಗಳಿಂದ ಸಮೃದ್ಧಿಯಾಗಿದ್ದರೂ ಪ್ರಜೆಗಳು ಹೊಟ್ಟೆಗೆ ಸಿಕ್ಕಿದರೆ ಸಾಕೆನ್ನುತ್ತಿರುವರು. ಬಡತನದಿಂದ ಬತ್ತಿ ಬಳಲಿ ಅಕಾಲ ಮರಣವನ್ನು ಹೊಂದುತ್ತಿರುವರು. ಜನ್ಮ ಭೂಮಿಯು ಪ್ರಾಣಕ್ಕಿಂತ ಪ್ರಿಯವಾದದ್ದು. ಯಾವ ಮಹಾತ್ಮನು ಜನ್ಮಭೂಮಿಯ ಕ್ಷೇಮ ಲಾಭಕ್ಕಾಗಿ ಪ್ರಾಣವನ್ನರ್ಪಿಸುವನೋ ಅವನು ಸ್ವದೇಶ ಹಿತೈಷಿ, ಅವನೇ ಸನ್ಯಾಸಿ. ಆದುದರಿಂದ ವೀರರೇ, ಸಮಯ ಬಂದಲ್ಲಿ ಕರ್ತವ್ಯ ಪರಾಮುಖರಾಗುವುದು ಉಚಿತವಲ್ಲ. ಯಾರು ಇಂತಹ ಪವಿತ್ರ ಕಾಲದಲ್ಲಿ ಪ್ರಾಣವನ್ನರ್ಪಿಸಲು ಹಿಂದೆಗವನೋ ಅವನು ನೀಚನು. ಹೀಗೆ ಹೇಳಿದ ಶಿವಾಜಿಯ ಉತ್ತೇಜಕ ವಚನಗಳನ್ನು ಕೇಳಿ ಎಲ್ಲರೂ ಅವನ ಆಜ್ಞಾನುಸಾರವಾಗಿ ಕಾರ್ಯಗಳನ್ನು ಮಾಡಲು ದೃಢ ಸಂಕಲ್ಪರಾಗಿ ತಮಗಿದ್ದ ಸ್ವಾಮಿ ಭಕ್ತಿಯನ್ನು ಎಲ್ಲರೂ ಶಿವಾಜಿಗೆ ತೋರ್ತಾರೆ. ಹೀಗೆ ಶಿವಾಜಿಯು ಜೀಜಾಬಾಯಿ, ಮೇರೋಪಂತ ಪೇಶ್ವೆ, ನೀಲೋಪಂತ ಮಜುಮ್ದಾರ್, ನೇತಾಜಿ ಪಾಲ್ಕರ್, ಎಂಬಿ ನಾಲ್ವರ ಕೈಯಲ್ಲಿ ರಾಜ್ಯಭಾರವನ್ನಿಟ್ಟು ತಾಯಿಯ ಆಜ್ಞೆಯನ್ನು ರಾಮದಾಸ ಸ್ವಾಮಿಯ ಉಪದೇಶವನ್ನು ಕೈಗೊಂಡು ನೀರಾಜಿ ರಾವುಜಿ, ತ್ರಯಂಬಕ, ಸೋನದೇವ, ದತ್ತಾಜಿ, ರಘುನಾಥ ಪಂತ, ಪ್ರತಾಪರಾವ್ ಗುಜರ್, ಹೀರೋಜಿ ಪರಂಜತ್ ಮೊದಲಾದ ತನ್ನ ಕೈಯ ಕೆಳಗಿನ ಆಪ್ತರಾದ ಅಧಿಕಾರಿಗಳನ್ನು, 1,000 ಮಂದಿ ಮಾವಳಿಗಳನ್ನು, 3,000 ಮಂದಿ ರಾವುತರನ್ನು, 8 ವರ್ಷದವನಾದ ತನ್ನ ಮಗ ಸಂಭಾಜಿಯನ್ನು ಕರೆದುಕೊಂಡು ದಿಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ದಾರಿಯಲ್ಲಿ ಅವನು ಔರಂಗಾಬಾದಿಗೆ ಹೋಗಲು ಅವನನ್ನು ನೋಡುವುದಕ್ಕೆ ಜನರು ಸಹಸ್ರಾರು ಕುತೂಹಲದಿಂದ ಬಂದು ಹೋಗ್ತಿರ್ತಾರೆ. ಔರಂಗಾಬಾದ್ ಜನ ಮಾಯವಾಯಿತು. ಅಲ್ಲಿ ಜಯಸಿಂಹನ ಆತಿಥ್ಯವನ್ನು ಸ್ವೀಕರಿಸಿ ಅವನ ಉಪದೇಶಗಳನ್ನೆಲ್ಲ ಕೇಳಿ ಶಿವಾಜಿ ಅಲ್ಲಿಂದ ದಿಲ್ಲಿಗಭಿಮುಖವಾಗಿ ಹೊರಡ್ತಾರೆ. ಅವನು ಬರುತ್ತಿದ್ದ ವರ್ತಮಾನವನ್ನು ಕೇಳಿ ಔರಂಗಜೇಬನು ದಾರಿಯ ಕಡೆಗೂ ಊರೂರುಗಳಲ್ಲಿ ಶಿವಾಜಿಗೆ ಯಥೋಚಿತ್ತವಾಗಿ ಉಪಚಾರಗಳನ್ನು ಮಾಡಿ ಮರ್ಯಾದೆಯಿಂದ ಅವರನ್ನು ಕಳುಹಿಸುವ ಹಾಗೆ ಅಧಿಕಾರಿಗಳೆಲ್ಲ ಆಜ್ಞೆ ಮಾಡ್ತಾರೆ.
ಶಿವಾಜಿಯು ಮಧುರೆ, ಬೃಂದಾವನ ಮೊದಲಾದ ಪುಣ್ಯಕ್ಷೇತ್ರಗಳನ್ನು, ನಗರಗಳನ್ನು ನೋಡಿಕೊಂಡು ಹೋದ ಕಡೆಯಲ್ಲೆಲ್ಲ ದೇವರ ಸೇವೆಯನ್ನು ಮಾಡಿ ಮಾನ ಮರ್ಯಾದೆಗಳನ್ನು ಹೊಂದಿ ಹೊರಟ 2 ತಿಂಗಳಿಗೆ ದಿಲ್ಲಿಯ ಸಮೀಪಕ್ಕೆ ಹೋಗ್ತಾರೆ. ಶಿವಾಜಿ ಬರುತ್ತಿರುವ ವರ್ತಮಾನವನ್ನು ಕೇಳಿ ಔರಂಗಜೇಬನು ಅವನನ್ನು ಹಿಂದಿರುಗೊಳ್ಳುವುದಕ್ಕೆ ಜಯಸಿಂಹನ ಮಗನಾದ ರಾಮಸಿಂಹನನ್ನು ಸಾಮಾನ್ಯರಾದ ಅಧಿಕಾರಿಗಳಲ್ಲಿ ಕೆಲವರನ್ನು ಕಳಿಸ್ಕೊಡ್ತಾರೆ. ಅಂದರೆ ಅವರನ್ನು ಶಿವಾಜಿಯನ್ನು ಹಿಂದಿರುಗಿಸುವಂತೆ ಮಾಡೋದಕ್ಕೆ ಜಯಸಿಂಹನ ಮಗನಾದ ರಾಮಸಿಂಹನ ಸಾಮಾನ್ಯ ಅಧಿಕಾರಿಗಳನ್ನು ಕಳಿಸ್ಕೊಡ್ತಾರೆ. ಸಾಮ್ರಾಜ್ಯವನ್ನು ತೋರಿಸಿದ ಅನಾಥರವನ್ನು ಶಿವಾಜಿ ಅರಿತು ತನ್ನ ಅಸಮಾಧಾನವನ್ನು ತೋರಿಸುವುದಕ್ಕೆ ಅದು ಸಮಯವಲ್ಲವೆಂದು ಸುಮ್ಮನೆ ದಿಲ್ಲಿಗೆ ಹೋಗ್ತಾರೆ. ಇದಕ್ಕೆ ಹಿಂದೆಯೇ ವರ್ಣಾಶ್ರಮ ಧರ್ಮಗಳನ್ನು ರಕ್ಷಿಸುವ ವಿಷಯದಲ್ಲಿ ಅವನು ಮಾಡುತ್ತಿದ್ದಂತಹ ಪ್ರಯತ್ನಗಳು, ಶಾಯಿಸ್ತಾ ಖಾನನು ದಂಡೆತ್ತಿ ಹೋಗಿ ಪರಾಭವವನ್ನು ಹೊಂದಿದ ವರ್ತಮಾನವು ಭಾರತ ಭೂಮಿಯಲ್ಲೆಲ್ಲ ಪ್ರಸಿದ್ಧವಾಗಿದ್ದವು. ಆ ಲೋಕೋತ್ತರ ಪುರುಷನನ್ನು ನೋಡಬೇಕೆಂಬ ಆಸೆಯಿಂದ ಹಿಂದೂಗಳು, ಮುಸಲ್ಮಾನರು ದಿಲ್ಲಿಯ ರಾಯ ಬೀದಿಯಲ್ಲಿ ತಂಡವಾಗಿ ನೆರೆತಾರೆ. ಅಂದರೆ ತಂಡವಾಗಿ ಬರ್ತಾರೆ. ಎಲ್ಲರೂ ಅವನ ಆಗಮನದಿಂದ, ಅಂದರೆ ಶಿವಾಜಿಯ ಆಗಮನದಿಂದ ಆನಂದವನ್ನು ಪಡ್ತಾರೆ. ಅವನಿಳಿದಿದ್ದ ಸ್ಥಳಕ್ಕೆ ಜನಗಳು ಶಿವಪುರವೆಂದು ಹೆಸರಿಟ್ಟರು. ಶಿವಾಜಿ ಔರಂಗಜೇಬನ ಸಂದರ್ಶನಕ್ಕೆ ಹೋಗುವ ದಿವಸವೂ ಗೊತ್ತಾಗುತ್ತೆ. ಅವನು ಮಾಯಾವಿ ಎಂದೆನಿಸಿ ಔರಂಗಜೇಬನು ಲೋಹ ಕವಚವನ್ನು, ಶಸ್ತ್ರಗಳನ್ನು ತೊಟ್ಟು ಮೈಗವಲನ್ನಿಟ್ಟುಕೊಂಡು ಸಿಂಹಾಸನದಲ್ಲಿ ಬಂದು ಕುಳಿತಾನೆ. ಯಾರು? ಔರಂಗಜೇಬನು. ಶಿವಾಜಿ ಔರಂಗಜೇಬನನ್ನು ಹೋಗುವುದಕ್ಕೆ ಮೊದಲೇ ಸಾಮ್ರಾಜ್ಯದ ಮುಂದೆ ಯಾವ ರೀತಿಯಲ್ಲಿ ನಡೆದುಕೊಳ್ಳತಕ್ಕದ್ದೋ ಹೇಳಿರೆಂದು ಕೇಳಲು ರಾಜರಾಮಸಿಂಹನು ನೆಲವನ್ನು ಮುಟ್ಟಿ ಸಾಮ್ರಾಜ್ಯನಿಗೆ ಸಲಾಮ ಮಾಡುವುದು ಪದ್ಧತಿಯಾಗಿದೆ, ಹಾಗೆಯೇ ತಾವು ಮಾಡಬೇಕು ಎಂದು ಹೇಳ್ತಾರೆ. ಅದಕ್ಕೆ ಶಿವಾಜಿ ಹೇಳ್ತಾರೆ, ಅಷ್ಟು ನನ್ನಿಂದಾಗಲಾರದು. ಈ ಜನ್ಮದಲ್ಲಿ ಯಾವ ಮುಸಲ್ಮಾನನಿಗೂ ನಾನು ಹೀಗೆ ನಮಸ್ಕಾರ ಮಾಡಲಿಲ್ಲ, ಮುಂದೆಯೂ ಮಾಡಲಾರೆನು ಎಂದು ಶಿವಾಜಿ ಹೇಳ್ತಾರೆ. ಆಗ ರಾಮಸಿಂಹನು ಹೇಳ್ತಾರೆ, ಈ ಮಾತನ್ನು ಕೇಳಿ ಕಳವಳಗೊಂಡು, ಇದೊಂದು ಧರ್ಮ ಸಂಕಟವಾಗಿದೆಯಲ್ಲ, ಗರ್ವಿಷ್ಠನಾದ ಸಾಮ್ರಾಜ್ಯನು ಕೋಪಿಸಿಕೊಂಡರೆ ಕೆಲಸವು ಕೆಡುವುದು ಎಂದು ರಾಮಸಿಂಹನು ಹೇಳ್ತಾರೆ ಶಿವಾಜಿಗೆ. ಇಷ್ಟೆಲ್ಲವನ್ನು ಹೇಳಿದ ಮೇಲೆ ಶಿವಾಜಿ ಹಾಗೆ ಆಗಲೊಂದೊಪ್ಪಿ ಸಂಭಾಜಿಯನ್ನು ತನ್ನ ಕಡೆಯ ಮುಖ್ಯಾಧಿಕಾರಿಗಳನ್ನು ಕರೆದುಕೊಂಡು ರಾಮಸಿಂಹನ ಸಂಗಡ ಔರಂಗಜೇಬನ ಆಸ್ಥಾನಕ್ಕೆ ಹೋಗ್ತಾರೆ. ಔರಂಗಜೇಬನಿಗೆ 3 ಸಾರಿ ಸಲಾಮನ್ನು ಮಾಡ್ತಾರೆ. ಯಾರು? ಶಿವಾಜಿ. ಆದರೆ ನೆಲವನ್ನು ಮುಟ್ಟಿ ಸಲಾಂ ಮಾಡದಿರ, ಅಂದರೆ ಶಿವಾಜಿ ಏನು ಮಾಡ್ತಾರೆ, 3 ಸಲ ಸಲಾಮನ್ನು ಮಾಡ್ತಾರೆ. ಆದರೆ ನೆಲವನ್ನು ಮುಟ್ಟಿ ಸಲಾಮನ್ನು ಶಿವಾಜಿ ಮಾಡಲ್ಲ. ಔರಂಗಜೇಬನ ಅದನ್ನು ನೋಡದೆ ಹೋಗಲಿಲ್ಲ. ಕೆಲವರು ಮಹಾರಾಷ್ಟ್ರೀಯರು ಶಿವಾಜಿ 3 ಸಾರಿ ಸಲಾಂ ಮಾಡಿದುದು ಔರಂಗಜೇಬನನ್ನು ದ್ವೇಷಿಸಲಿಲ್ಲ. ಮಹದೇವ, ಭವಾನಿ, ಶಹಾಜಿ ಇವರನ್ನುದ್ದೇಶಿಸಿ ಎಂದು ಹೇಳಿರುವರು. ಅದು ಹೋಗಲಿ. ಶಿವಾಜಿ ಕುಳಿತುಕೊಳ್ಳುವುದಕ್ಕೆ ಮಹಾರಾಜ ಯಶವಂತನ ಬಲಗಡೆಯಲ್ಲಿ ಸ್ಥಳವನ್ನು ಮಾಡಿದರು. ಶಿವಾಜಿ ತನ್ನ ಮಗನೊಡನೆ ಆ ಸ್ಥಳದಲ್ಲಿ ನಿಂತು ರಾಮಸಿಂಹನ ಕಡೆಗೆ ತಿರುಗಿ, ನನ್ನ ಪಾರ್ಶ್ವದಲ್ಲಿ ಕುಳಿತಿರುವನು ಯಾರು ಎಂದು ಕೇಳ್ತಾರೆ. ಆಗ ರಾಮಸಿಂಹನ ಹೇಳ್ತಾರೆ, ಅವರು ಮಾರವಾಡ ಸಂಸ್ಥಾನದ ಮಹಾರಾಜರಾದ ಯಶವಂತ ಸಿಂಹರು ಎಂದು ಉತ್ತರವನ್ನು ನೀಡ್ತಾರೆ. ಆಗ ಯಶವಂತ ಸಿಂಹನ ಹೆಸರನ್ನು ಕೇಳುತ್ತಲೇ ಶಿವಾಜಿ ಕಿಡಿಕಿಡಿಯಾಗಿ ತನಗೆ ಅಪಮಾನವಾಯಿತೆಂದು, ಯಶವಂತ ಸಿಂಹನು ಮೊದಲಾದವರೊಳಗೆ ನಾನು ಒಬ್ಬನೋ? ಇವನಂತಹ ಮನುಷ್ಯರು ನಮ್ಮ ಸೇನೆಯೊಳಗೆ ಲೆಕ್ಕವಿಲ್ಲದಿರುವರು. ನಾನು ಮಿತ್ರರಾಜನಾಗಿ ಬಂದಿರುವೆನು. ನನ್ನನ್ನು ಅರಮನೆಗೆ ಕರೆದು ಹೀಗೆ ಅಗೌರವವನ್ನು ತೋರಿಸುವುದು ಸರಿಯೇ ಎಂದು ಕೇಳ್ತಾರೆ. ಆಗ ಶಿವಾಜಿ ಮೈಮರೆತು
ಬೊಬ್ಬೊಡೆಯುವುದನ್ನು ರಾಮಸಿಂಹನು ನೋಡಿ ಸೈರಣೆಯನ್ನು ತಂದುಕೊಳ್ಳುವ ಹಾಗೆ ಎಷ್ಟೋ ಬಗೆಯಲ್ಲಿ ಹೇಳ್ತಾರೆ. ಇವರಿಬ್ಬರಿಗೂ ನಡೆದ ಮಾತುಕತೆಗಳನ್ನು ಕೇಳಿ ಔರಂಗಜೇಬನು ಅದೇನೆಂದು ಕೇಳ್ತಾರೆ. ರಾಮಸಿಂಹನು ಹೇಳ್ತಾನೆ, ವನಸಿಂಹವು ಬೋನಿನಲ್ಲಿ ಸಿಕ್ಕಿ ಬಿದ್ದಿರುವುದರಿಂದ ತಳಮಳಿಸುತ್ತಿದೆ ಎಂದು ಹೇಳ್ತಾರೆ. ಹಾಗಾದರೆ ಅದನ್ನು ಹಿಡಿದುಕೊಂಡು ಹೋಗಿ ಸುಮ್ಮನಾದ ಮೇಲೆ ಮತ್ತೆ ತೆಗೆದುಕೊಂಡು ಬನ್ನಿರೆಂದು ಪಾದಶಾಹನ ಆಜ್ಞೆ ಮಾಡ್ತಾರೆ. ಶಿವಾಜಿಯು ಪರಿವಾರ ಸಮೇತನಾಗಿ ರಾಮಸಿಂಹನ ಸಂಗಡ ರಾಜಸಭೆಯನ್ನು ಬಿಟ್ಟು ಹೊರಗೆ ಹೋಗ್ತಾರೆ. ಈ ರೀತಿಯಾಗಿ ಶಿವಾಜಿ ಮೊಘಲ್ ಸಾಮ್ರಾಜ್ಯನನ್ನು ನೋಡುವುದಕ್ಕೆ ಮೊದಲು ಓದದ್ದು ಕಟ್ಟಕಡೆಯೂ ಕೂಡ ಇದೇ ಆಗತ್ತೆ. ಈ ಸಂದರ್ಭವು ನಡೆದ ಕಾಲದಲ್ಲಿ ಔರಂಗಜೇಬನು ಮೊಘಲ್ ಸಾಮ್ರಾಜ್ಯದ ಶಿಖರದಲ್ಲಿ ಆದಿರೂಢನಾಗಿರ್ತಾನೆ. ಆ ಕಾಲದಲ್ಲಿ ಮೊಘಲರ ಸಂಪತ್ತಿಗೆ ಪಾರವಿಲ್ಲದೆ ಇದ್ದಿತ್ತು. ಅವರ ಐಶ್ವರ್ಯ, ಜಗದ್ವಿಖ್ಯಾತ ಮಯೂರ ಸಿಂಹಾಸನ, ಸಾಮ್ರಾಜ್ಯನ ವಿಲಾಸ ವೈಭವ ಇವುಗಳನ್ನು ನೋಡಿ ಸಾಧಾರಣರಂತೆ ಶಿವಾಜಿ ಬೆರಗಾಗಲಿಲ್ಲ. ಅಂದರೆ ಇವೆಲ್ಲ ನೋಡಿ ಶಿವಾಜಿ ಏನಾಗ್ತಾರೆ, ಅದನ್ನು ನೋಡಿ ಬೆರಗಾಗಲಿಲ್ಲ. ಆ ಸಮಯದಲ್ಲಿ ಭಾರತ ವರ್ಷದ ಪ್ರಭೆಯು, ಪೂರ್ವ ಮಹಿಮೆಯು, ಪೂರ್ವೈಶ್ವರ್ಯವು ಮೂರ್ತಿಮತ್ತಾಗಿ ಅವನ ಜ್ಞಾಪಕಕ್ಕೆ ಬಂದವು. ಹಿಂದೂಗಳ ಶಿಲ್ಪ ಕೌಶಲಕ್ಕೆ ಸಾಕ್ಷ್ಯವಾದ ಕುತುಬ್ ಮಿನಾರನ್ನು, ಪೃಥ್ವಿರಾಜ ಮೊದಲಾದ ರಾಜರ ದುರ್ಗಗಳನ್ನು, ಅರಮನೆಗಳನ್ನು ಅವರು ಈ ಸಂದರ್ಭದಲ್ಲಿ ಶಿವಾಜಿ ನೆಂದ್ಕೊಳ್ತಾರೆ. ಹಿಂದೆ ಆರ್ಯವರ್ತದ ರಾಜರೆಲ್ಲರೂ ಸೇರಿ ಕೈ ಜೋಡಿಸಿಕೊಂಡು ಭಾರತ ವರ್ಷದ ಮಹಿಮೆಯನ್ನು ಮುಕ್ತ ಕಂಠದಿಂದ ಗಾನ ಮಾಡುತ್ತಿದ್ದ ಆ ಇಂದ್ರಪ್ರಸ್ಥವೇ ಇದು. ಯಾವ ಸ್ಥಾನದಿಂದ ಆರ್ಯ ಕುಲದ್ಭವರಾದ ರಾಜನ್ಯರು ಭಾರತ ವರ್ಷದಲ್ಲಿ ರಾಜ್ಯ ಶಾಸನ ದಂಡವನ್ನು ಪರಿಚಯಿಸುತ್ತಿದ್ದರೋ ಆ ಸ್ಥಾನವೇ ಇದು. ಇಲ್ಲಿಯೇ ಈಗ ಮೊಘಲರು ಮನಸ್ಸು ಬಂದಂತೆಲ್ಲ ರಾಜದಂಡವನ್ನು ಪರಿಚಾಲಿಸುತ್ತಿರುವರು ಎಂಬ ವಿಷಯಗಳೆಲ್ಲವೂ ಅವನ ಸ್ಮೃತಿ ಪಥಕ್ಕೆ ಬಂದು ಅವನಿಗಾದ ಅಪಮಾನವನ್ನು ಹಿಮ್ಮೆಡಿಸ್ತವೆ. ಹೀಗೆ ಬಿಡಾರಕ್ಕೆ ಹೋದ ಬಳಿಕ ಶಿವಾಜಿ ರಾಮಸಿಂಹನನ್ನು ಕುರಿತು, ಯಶವಂತ ಸಿಂಹನನ್ನು ನನ್ನನ್ನು ಒಂದು ಮಾಡಿದನಲ್ಲ ಔರಂಗಜೇಬನು, ಎಂತಹ ಕಳಿಂಗನು ಎಂದನು. ಅದಕ್ಕೆ ರಾಮಸಿಂಹನ್ ಹೇಳ್ತಾನೆ, ಈಗ ತಾವು ಸುರಕ್ಷಿತವಾಗಿ ಊರನ್ನು ಸೇರಿಕೊಂಡರೆ ನನ್ನ ಭಾರವನ್ನು ಇಳಿಸಿಕೊಂಡಂತಾಗುವುದು, ತಾವು ದುಡುಕಕೂಡದು ಎಂದು ಗುಟ್ಟಾಗಿ ಅವನಿಗೆ ಹಿತೋಪದೇಶವನ್ನು ಶಿವಾಜಿಗೆ ರಾಮಸಿಂಹನು ಮಾಡ್ತಾರೆ. ಅಷ್ಟರಲ್ಲಿ ಔರಂಗಜೇಬನು ಶಿವಾಜಿಯ ಓಡಿ ಹೋಗದೆಯೂ ಯಾವ ಹೆಚ್ಚು ಕೆಲಸಕ್ಕೂ ಯತ್ನಿಸದೆಯೂ ಇರುವ ಹಾಗೆ ಅವನ ಮೇಲೆ ಕಾವಲನ್ನು ಹಾಕಿರ್ತಾರೆ. ಯಾರು? ಔರಂಗಜೇಬು ಶಿವಾಜಿ ಓಡಿ ಹೋಗದ ರೀತಿ, ಯಾವುದೇ ಒಂದು ಕೆಲಸವನ್ನು ಮಾಡದೇ ರೀತಿ ಕಾವಲನ್ನು ಹಾಕಿರ್ತಾರೆ. 1000 ಮಂದಿ ಸೈನಿಕರು ಶಿವಾಜಿ ಇಳಿದಿದ್ದ ಮನೆಯ ಸುತ್ತಲೂ ಹಗಲು ಇರುಳು ಸಶಸ್ತ್ರರಾಗಿ ಕಾಯುತ್ತಿರ್ತಾರೆ. ಹೀಗಿರುವಲ್ಲಿ ಶಿವಾಜಿಯು ರಘುನಾಥ ಪತ್ತನನ್ನು ಕರೆಯಿಸಿ, ಇಲ್ಲಿಯ ನೀರು ಗಾಳಿಯು ನಮ್ಮ ಸೈನಿಕರಿಗೆ ಆಗವು, ಅವರನ್ನೆಲ್ಲ ಹಿಂದಕ್ಕೆ ಕಳುಹಿಸಲು ಆಜ್ಞೆ ಆಗಬೇಕು ಎಂದು ಔರಂಗಜೇಬನ ಬಳಿಗೆ ಹೇಳಿ ಕಳಿಸ್ತಾರೆ. ಅಂದರೆ ಶಿವಾಜಿಯ ಜೊತೆಗೆ ಹೋದಂತಹ ಸೈನಿಕರಿಗೆ ಹೇಳ್ತಾರೆ ಏನಂದರೆ, ನಮ್ಮ ಸೈನಿಕರು ನೀರು ಗಾಳಿ ನಮ್ಮ ಸೈನಿಕರಿಗೆ ಅವರಿಗೆ ಆಗದು, ಅದರಿಂದ ಅವರನ್ನು ಹಿಂದಕ್ಕೆ ಕಳಿಸಲು ಆಜ್ಞೆ ಆಗಬೇಕು ಎಂದು ಔರಂಗಜೇಬನ ಬಳಿಗೆ ಹೇಳಿ ಕಳಿಸ್ತಾರೆ. ಯಾರು? ಶಿವಾಜಿ. ಔರಂಗಜೇಬನು ಆ ಪ್ರಸ್ತಾವನ ಒಪ್ಕೊಳ್ಳಲ್ಲ, ಪ್ರಸ್ತಾವಕ್ಕೊಡಂಬಟ್ಟನು. ಆದರೆ ಶಿವಾಜಿಯ ಸೈನಿಕರು ಅವನನ್ನು ಬಿಟ್ಟು ಹೋಗಲು ಇಷ್ಟಪಡಲಿಲ್ಲ. ಅಂದರೆ ಯಾವಾಗ ಶಿವಾಜಿ ಈ ಮಾತನ್ನು ಹೇಳ್ತಾರೋ ಆಗ ಔರಂಗಜೇಬು ಒಪ್ಕೊಳ್ತಾರೆ. ಓಕೆ, ಸೈನಿಕರನ್ನು ನಾವೇನು ಮಾಡ್ತೀವಿ, ಹಿಂದೆ ಕಳಿಸ್ಕೊಡ್ತೀವಿ, ನಿಮ್ಮ ಪ್ರಾಂತ್ಯಕ್ಕೆ ಕಳಿಸಿಕೊಡ್ತೀವಿ ಅಂತ ಔರಂಗಜೇಬು ಒಪ್ಕೋತಾರೆ. ಆದರೆ ಅಲ್ಲಿನ ಶಿವಾಜಿಯ ಸೈನಿಕರು ಈ ಒಂದು ಮಾತನ್ನು ಅವರು ಒಪ್ಕೊಳ್ಳಲ್ಲ. ಯಾಕೆ ಅಂದರೆ ಶಿವಾಜಿಯ ಸೈನಿಕರು ಅವನನ್ನು ಬಿಟ್ಟು ಹೋಗಲು ಇಷ್ಟಪಡಲಿಲ್ಲ.
ಎಲ್ಲರೂ ನೆರಳಿನಂತೆ ಅವನ ಸಂಗಡನೆ ಇದ್ದು ಸುಖ ದುಃಖಗಳನ್ನು ಅನುಭವಿಸಲು ಸಂಕಲ್ಪ ಮಾಡ್ತಾರೆ. ಶಿವಾಜಿ ಅವರನ್ನು ಕರೆಯಿಸಿ ರಾಜ್ಯಕ್ಕೆ ಹೋಗುವ ಸಲುವಾಗಿ ಹೀಗೆ ಉಪದೇಶ ಮಾಡಿದನು. ನೀವೆಲ್ಲರೂ ನನ್ನ ಸಂಗಡದಲ್ಲೇ ಇದ್ದರೆ ವಿಪತ್ತುಗಳು ಹೆಚ್ಚುವವು. 3-4 ಮಂದಿ ಇದ್ದರೆ ಸಾಕು. ಅನಾಯಾಸವಾಗಿ ಶತ್ರುಗಳ ಕಣ್ಣಿಗೆ ಮಣ್ಣು ಹಾಕಿ ಕಾರ್ಯವನ್ನು ಗೆಲ್ಲಬಹುದು. ಇಷ್ಟು ಜನರನ್ನು ಕಟ್ಟಿಕೊಂಡು ಗುಟ್ಟಾಗಿ ಹೋಗುವುದು ಅಸಾಧ್ಯ. ಹಾಗಾಗಿ ಇಷ್ಟು ಅಲ್ಪ ಸೇನೆಯನ್ನು ನಂಬಿ ಶತ್ರುಗಳ ಮೇಲೆ ಬೀಳುವುದು ಹುಚ್ಚುತನ. ನೀವೆಲ್ಲರೂ ದೇಶಕ್ಕೆ ಹೋಗಿ ನನಗಾದ ಅಪಮಾನಕ್ಕೆ ಪ್ರತೀಕಾರವನ್ನು ಯೋಚಿಸಿರಿ. ನಾನು ಕೂಡಲೇ ಬಂದು ಸೇರುವೆನು. ಒಂದು ವೇಳೆ ದೇಶಕ್ಕೆ ಹೋಗುವುದು ಈಶ್ವರೇಚ್ಛೆಗೆ ಬಾರದೆ ಹೋದರೆ ಸಾವಿಗಂಜಿ ಹೇಡಿಗಳಾಗಿ ಸುಮ್ಮನಿರಬೇಡಿರಿ. ಜನ್ಮಭೂಮಿಯ ರಕ್ಷಣಾರ್ಥವಾಗಿ ನೀವು ಸೊಂಟ ಕಟ್ಟಿ ನಿಲ್ಲಿರಿ. ಈ ಪವಿತ್ರ ಕಾರ್ಯಕ್ಕೆ ದೇವತೆಗಳು ನಿಮಗೆ ನೆರವಾಗುವರು. ಸಹ್ಯಾದ್ರಿ ಮುಂತಾದ ದಕ್ಷಿಣ ದೇಶದ ಪರ್ವತ ರಾಜಿಗಳು, ಗೋದಾವರಿ ಮೊದಲಾದ ನದಿಗಳು ನಿಮ್ಮ ಕಾರ್ಯಕ್ಕನುಕೂಲವಾಗಿ ಮುಸಲ್ಮಾನರಿಗೆ ಅಡಿಗಡಿಗೂ ಅಡ್ಡ ಬಂದು ಕ್ಲೇಶವನ್ನುಂಟು ಮಾಡುವವು. ನಿಮಗೆ ನಾನೊಂದು ಮಾತನ್ನು ಹೇಳುತ್ತೇನೆ, ಕೇಳಿರಿ. ಇದನ್ನು ಯಾವಾಗಲೂ ಮನಸ್ಸಿನಲ್ಲಿಡಿರಿ. ಏನೆಂದರೆ, ಸೈನಿಕರನ್ನು ಬರಿಯ ಮಾತಿನಿಂದ ಹುರಿಗೊಳಿಸುವುದಕ್ಕೆ ಪ್ರಯಾಸ ಪಡಬೇಡಿರಿ. ಹಾಗೆ ಮಾಡುವುದು ನಿಷ್ಫಲ. ರಣರಂಗದಲ್ಲಿ ಹೃದಯ ಭೇದಕವಾದ ಭೀಷಣ ಶಬ್ದವನ್ನು ಕೇಳಿದರೂ, ಕತ್ತಿಯ ಹೊಳಪು, ರಕ್ತದ ಕೋಡಿ ಮೊದಲಾದ ಭೀತಿಜನಕ ದೃಶ್ಯವನ್ನು ನೋಡಿದರೂ ಯಾರಿಗೆ ಆಗಲಿ ಇಂದ್ರಿಯಗಳೆಲ್ಲವೂ ಶಿಥಿಲವಾಗಿ ತಮ್ಮ ತಮ್ಮ ಕಾರ್ಯಗಳನ್ನು ನಿಲ್ಲಿಸುವವು. ಹಾಗಾಗಿ ಅನೇಕ ವೀರ ಪುರುಷರು ರಣರಂಗಕ್ಕೆ ಬಂದು ಹೇಡಿಗಳಾಗಿ ಹಿಮ್ಮೆಟ್ಟಿರುವುದನ್ನು ನೀವು ಎಷ್ಟು ಸಾರಿ ನೋಡಿರುವಿರಿ. ಇಂತಹ ಅವಸ್ಥೆಯಲ್ಲಿ ಕೇವಲ ವಾಕಿನಿಂದ ಸೈನಿಕರನ್ನು ಧೈರ್ಯಗೊಳಿಸುವಷ್ಟು ಸಮರ್ಥನಾದ ವಾಗ್ಮಿ ಯಾರೂ ಇಲ್ಲ. ಹಾಗಾಗಿ ಸೇನಾ ನಾಯಕನು ಸಾವಿಗೆ ಹೆದರದೆ ಮುಂದಾಳಾಗಿ ನುಗ್ಗಿ ತನ್ನ ವಿಕ್ರಮವನ್ನು ತೋರಿ ಎಲ್ಲರನ್ನೂ ಪ್ರೋತ್ಸಾಹಗೊಳಿಸಿ ಹೊರತು ಅವರು ಭಯವನ್ನು ಬಿಟ್ಟು ರಣ ಮದೋನ್ಮತರಾಗಿ ಯುದ್ಧ ರಂಗದಿಂದ ವಿಕ್ರಮವನ್ನು ತೋರಿಸರು. ಆದುದರಿಂದ ಬರಿಯ ಮಾತಿನಿಂದ ಭಟರನ್ನು ಉತ್ತೇಜಿಸಲು ಯತ್ನಿಸುವುದು ಉನ್ಮತ್ತ ಪ್ರಲಾಪವಾಗುವುದೇ ಹೊರತು ಬೇರೆಯಲ್ಲ ಎಂದು ಹೇಳ್ತಾರೆ. ಹೀಗೆ ಅಲ್ಪ ಸೇನೆಯೇ ಅಂದರೆ ಸ್ವಲ್ಪ ಸೈನಿಕರಿದ್ದರಿಂದ ಅಪರಿಮಿತ ಶತ್ರು ಸೇನೆಯನ್ನು ಸಂಪೂರ್ಣವಾಗಿ ಮರ್ದನೆ ಮಾಡುವುದೆಂದು ಇತಿಹಾಸದೊಳಗೆ ಅನೇಕ ಸ್ಥಳಗಳಲ್ಲಿ ಹೇಳಿದೆ. ಅಂತಹ ಅಲ್ಪ ಸಂಖ್ಯೆಯ ಸೇನೆ ಎದರದೆ ದೃಢವಾಗಿ ನಿಂತು ಪ್ರಚಂಡ ವಿಕ್ರಮದಿಂದ ಯುದ್ಧ ಮಾಡಿದುದರಿಂದಲೇ ವಿಜಯಲಕ್ಷ್ಮಿ ಆ ಸೇನೆ ಗೊಲೆದಳು. ವಿಜಯಕ್ಕೆ ಇದು ಹೊರತು ಬೇರೆ ಯಾವ ಕಾರಣವೂ ಇಲ್ಲ. ನಾನು ಹೇಳುವ ಯುದ್ಧದ ಈ ಮೂಲ ಮಂತ್ರವನ್ನು ಅನುಸರಿಸಿ ಕಾರ್ಯದಲ್ಲಿ ಪ್ರವೃತ್ತರಾದರೆ ಶತ್ರುಗಳ ಸೇನೆ ಎಷ್ಟೇ ಇದ್ದರೂ ನೀವು ಅಂಜದಿರಬಹುದು. ಈಗ ನೀವೆಲ್ಲರೂ ಜಾಗೃತೆಯಿಂದ ನಮ್ಮ ದೇಶಕ್ಕೆ ಹೋಗಿ ಯುದ್ಧಕ್ಕೆ ತಕ್ಕ ಸಂಧಾನಗಳನ್ನು ಮಾಡಿರಿ. ಈ ಉಪದೇಶವನ್ನು ಕೇಳಿ ಶಿವಾಜಿಯ ಸೇನೆ ಹಿಂದಿರುಗುತ್ತೆ. ಅವನ ಸರ್ವ ವ್ಯಾಪಕ ಬುದ್ಧಿಯ ಮುಂದೆ ಔರಂಗಜೇಬನ ಬುದ್ಧಿ ಕುಂಠಿತವಾಗಿರುತ್ತೆ. ಹೀಗೆ ಒಂದು ದಿವಸ ಶಿವಾಜಿಯು ನಿರಾಜಿ ಪಂಥ, ದತ್ತಾಜಿ ಪಂಥ, ತ್ರಯಂಬಕ ಪಂಥ ಇವರನ್ನು ಕರೆಯಿಸಿ ಸೆರೆಯಿಂದ ಬಿಡುಗಡೆಯಾಗುವುದಕ್ಕೆ ಏನು ಉಪಾಯವೆಂದು ಅವರೊಡನೆ ಯೋಚಿಸ್ತಾರೆ. ಯಾವ ಯೋಚನೆಯೂ ಅವನಿಗೆ ಸರಿ ಬೀಳಲಿಲ್ಲ. ಬಳಿಕ ಭವಾನಿಯ ಅಭಯವನ್ನು ಹೊಂದಿ ಶಿವಾಜಿಯು ಪ್ರತಿ ಬೃಹಸ್ಪತಿ ವಾರವೂ ಗುರು ಪೂಜೆಯನ್ನು ಮಾಡಲಾರಂಭಿಸ್ತಾರೆ. ಪ್ರತಿ ಗುರುವಾರದಲ್ಲೂ ಹಗಲು ಮಹೋತ್ಸವದಿಂದ ಪೂಜೆಯನ್ನು, ರಾತ್ರಿಯಲ್ಲಿ ಭಗವಾನ್ ನಾಮ ಸಂಕೀರ್ತನೆಯನ್ನು ಮಾಡಿ ದೇವರಿಗೆ ನಿವೇದನೆ ಮಾಡ್ತಾರೆ. ಭಕ್ಷ್ಯಾದಿಗಳನ್ನು ದೊಡ್ಡ ದೊಡ್ಡ ಬಿದಿರ ಬುಟ್ಟಿಗಳಲ್ಲಿ ತುಂಬಿ ಶುಕ್ರವಾರದ ದಿನ ಬ್ರಾಹ್ಮಣರಿಗೂ, ಮುಖ್ಯರಾದ ಅಧಿಕಾರಿಗಳಿಗೂ, ಬೈರಾಗಿಗಳಿಗೂ, ಫಕೀರರಿಗೂ ಹಂಚುವಂತೆ ಆಜ್ಞೆಯನ್ನು ಮಾಡ್ತಾರೆ. ಹೀಗೆ ಮೊದಲು ಕಾವಲುಗಾರರು ಬುಟ್ಟಿಗಳನ್ನು ಶೋಧಿಸದೆ ಬಿಡುತ್ತಿರಲಿಲ್ಲ. ಯಾವಾಗ ಪ್ರತಿ ಶುಕ್ರವಾರವೂ ಈ ರೀತಿಯಾಗಿ ಭಕ್ಷ್ಯದ ಬುಟ್ಟಿಗಳು ಹೋಗಲಾರಂಭಿಸಿದವೋ ಆಗ ಕಾವಲುಗಾರರು ತಮ್ಮ ಕಾರ್ಯದಲ್ಲಿ ಉದಾಸೀನರಾಗಿ
ಪರೀಕ್ಷೆ ಮಾಡದೆಯೇ ಬುಟ್ಟಿಗಳನ್ನು ಬಿಡುತ್ತಾ ಬರ್ತಾರೆ. ಯಾರು ಬುಟ್ಟಿಗಳನ್ನು ಶೋಧಿಸುವುದಿಲ್ಲವೆಂದು ಯಾವಾಗ ತಿಳಿದನೋ ಆಗ ಶಿವಾಜಿಯು ತನ್ನ ಮೈ ಸ್ವಸ್ಥವಾಗಿಲ್ಲವೆಂದು ಕೆಲವು ದಿನಗಳು ಹಾಸಿಗೆಯಲ್ಲಿ ಮಲಗಿರ್ತಾರೆ. ಹೀಗೆ ಗೊತ್ತಾಗಿದ್ದ ಆಳುಗಳ ಹೊರತು ಮತ್ತೆ ಯಾರನ್ನು ಮನೆಯೊಳಗೆ ಬಿಡದಂತ ಆಜ್ಞೆ ಮಾಡ್ತಾರೆ. ಹೀಗಿರಲು ಒಂದಾನೊಂದು ಶುಕ್ರವಾರ ಎಂದಿನಂತೆ ಎಲ್ಲರಿಗೂ ಯಥೇಚ್ಛವಾಗಿ ಕಾವಲುಗಾರರಿಗೂ ಬಡವರಿಗೂ ಪೀರರಿಗೂ ಫಕೀರರಿಗೂ ಭಕ್ಷ್ಯಗಳನ್ನು ಕಳಿಸ್ತಾರೆ. ಆನಂತರ ಆ ದಿನವೇ ಶಿವಾಜಿಯು ಸಂಭಾಜಿಯು ಒಂದೊಂದು ಬುಟ್ಟಿಯೊಳಗೆ ಕುಳಿತುಕೊಳ್ಳಲು ಭೀಮಕಾಯರಾದ ಇಬ್ಬರು ಮಾವಳಿಗಳು ಆ ಬುಟ್ಟಿಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಮನೆಯಿಂದ ಹೊರಟು ದಿಲ್ಲಿಯಿಂದ ಆಚೆಗೆ ಹೋಗಿ ಬಂದು ನಿರ್ಜನ ಸ್ಥಾನದಲ್ಲಿ ಬುಟ್ಟಿಗಳನ್ನು ಇಳಿಸ್ತಾರೆ. ತಂದೆ ಮಕ್ಕಳಿಬ್ಬರು ಬುಟ್ಟಿಗಳಿಂದ ಹೊರಗೆ ಬಂದು ಶಿವಾಜಿಯು ಕೆಲವು ಮಂದಿ ಉದ್ಯೋಗಸ್ಥರು ಮುಂಚಿತವಾಗಿ ಹೋಗಿ ಒಬ್ಬ ಕುಂಬಾರನ ಮನೆಯಲ್ಲಿ ಕಾದಿದ್ದರು. ಅಲ್ಲಿ ಎಲ್ಲರೂ ಸೇರಿ ಮಧುರೆಗೆ ಹೊರಡ್ತಾರೆ. ಶಿವಾಜಿ ಪಲಾಯನ ಮಾಡಿದ ಬಳಿಕ ಹಿರೋಜಿ ಪರಂಜದ್ ಎಂಬುವನು ಶಿವಾಜಿಯ ಉಡುಗೆ ತೊಡುಗೆಗಳನ್ನು ಹಾಕಿಕೊಂಡು ಅವನ ಹಾಸಿಗೆಯಲ್ಲಿ ಮಲಗಿರ್ತಾನೆ. ಹಾಸಿಗೆಯ ಬಳಿಯಲ್ಲಿ ಒಬ್ಬ ಹುಡುಗನ ಇದ್ದನು. ಕಡೆಯ ಶುಕ್ರವಾರ ಕಳೆಯುತ್ತೆ. ಶನಿವಾರ 3 ಗಂಟೆ ಆಗುತ್ತೆ. ಹಿರೋಜಿಯು ಶಿವಾಜಿಯ ಬಟ್ಟೆಗಳನ್ನು ತೆಗೆದುಹಾಕಿ ತನ್ನ ಬಟ್ಟೆಗಳನ್ನು ಹಾಕಿಕೊಂಡು ಹುಡುಗನೊಡನೆ ಹೊರಗೆ ಹೊರಡ್ತಾನೆ. ಕಾವಲುಗಾರರು ಶಿವಾಜಿಗೆ ಹೇಗಿದೆ ಎಂದು ಕೇಳಿದರು. ಅದಕ್ಕೆ ಹಿರೋಜಿ, ಹಾಗೇ ಇದೆ, ಈಗ ತಾನೇ ಕೊಂಚ ನಿದ್ದೆ ಹತ್ತಿದೆ. ನಾನು ಒಂದು ಮೂಲಿಕೆಯನ್ನು ತರುವುದಕ್ಕೆ ಅಂಗಡಿಗೆ ಹೋಗುತ್ತೇನೆ. ನಾನು ಬರುವವರೆಗೂ ಯಾರು ಹೊಳಕ್ಕೆ ಹೋಗದ ಹಾಗೆ ನೋಡುತ್ತೀರಿ ಎಂದು ಹೇಳಿ ರಾಮಸಿಂಹನನ್ನು ಕಂಡು ಹುಡುಗನೊಡನೆ ಸ್ವದೇಶಾಭಿಮುಖವಾಗಿ ಪ್ರಯಾಣವನ್ನು ಮಾಡ್ತಾನೆ. ಶನಿವಾರವೆಲ್ಲವೂ ಕಳೆಯಿತು. ಭಾನುವಾರ 9 ಗಂಟೆ ಹೊಡೆಯಿತು. ಶಿವಾಜಿ ಇದ್ದ ಮನೆ ಸಂದಡಿ ಇಲ್ಲದೆ ನಿಶ್ಶಬ್ದವಾಗಿರುತ್ತೆ. ಕಾವಲುಗಾರರು ಸಂಶಯಪಟ್ಟು ಒಳಗಿನ ಗುಟ್ಟನ್ನು ತಿಳಿಯಬೇಕೆಂದು ಮನೆಯೊಳಗೆ ಹೋಗ್ತಾರೆ. ಬರಿಯ ಹಾಸಿಗೆ ಬಿದ್ದಿತ್ತು. ಒಂದು ಪ್ರಾಣಿಯೂ ಇರಲಿಲ್ಲ. ಸರ್ವವೂ ಶೂನ್ಯವಾಗಿತ್ತು. ಶಿವಾಜಿ ಇಲ್ಲದ ಸಮಾಚಾರವು ಔರಂಗಜೇಬನಿಗೆ ವರದಿಯಾಗುತ್ತೆ. ಅವನು ಕೂಡಲೇ ದಿಕ್ಕು ಜನಗಳನ್ನು ಕಳಿಸ್ತಾರೆ. ಸನ್ಯಾಸಿ, ಯೋಗಿ, ಬೈರಾಗಿ, ಫಕೀರ ಮೊದಲಾದರ ವೇಷದಿಂದ ಗೂಢಚಾರರನ್ನು 4 ದಿಕ್ಕಿಗೂ ಓಡಿಸ್ತಾರೆ. ನಗರಗಳಲ್ಲೂ ಗ್ರಾಮಗಳಲ್ಲೂ ಘೋಷಣೆ ಪತ್ರಗಳನ್ನು ಪ್ರಚಾರ ಮಾಡಿಸ್ತಾರೆ. ಶಿವಾಜಿ ಸಿಕ್ಕಲಿಲ್ಲ. ಅವನ ಸುದ್ದಿಯೇ ಇಲ್ಲ. ಔರಂಗಜೇಬನು ಮುಖ್ಯಾಧಿಕಾರಿಗಳ ಮೇಲೂ ಕಾವಲುಗಾರರ ಮೇಲೂ ರೇಗಿ ಅವರನ್ನು ಕಠಿಣವಾಗಿ ದಂಡಿಸಿ ತನ್ನ ಕೋಪವನ್ನು ಇಳಿಸಿಕೊಡ್ತಾರೆ. ಹೀಗೆ ಶಿವಾಜಿ ಮಧುರೆಗೆ ಹೋಗಿ ಮೇರೋ ಪಂತ ಪೇಶ್ವೆಯ ಮೈದುನನಾದ ಕೃಷ್ಣಾಜಿ ಪಂತನ ಮನೆಯಲ್ಲಿಳಿತಾನೆ. ಕೃಷ್ಣಾಜಿ ಪಂತನು ಅವನ ಸಹೋದರರು ಯಾಂತ್ರಿಕರಾಗಿ ಮಧುರೆಗೆ ಹೋಗ್ತಾರೆ. ಅವರು ಶಿವಾಜಿಗೆ ಬಂದ ಕಷ್ಟವನ್ನು ಕೇಳಿ ವಿಷಾದಪಟ್ಟು ಸಂಭಾಜಿಯನ್ನು ತಮ್ಮ ಸಮೀಪದಲ್ಲಿಟ್ಟುಕೊಂಡು ಅವನನ್ನು ಸುರಕ್ಷಿತವಾಗಿ ರಾಯಗಢಕ್ಕೆ ಕಳಿಸಿಕೊಡುವೆವೆಂದು ಶಿವಾಜಿಗೆ ಧೈರ್ಯವನ್ನು ಹೇಳಿ ಕಳಿಸಿಕೊಡ್ತಾರೆ. ಶಿವಾಜಿಯು ನಿರಾಜಿ ಪಂತನು, ದತ್ತಾಜಿ ಪಂತನು, ರಾಘೋಮಿತ್ರನು ಜುಟ್ಟು ಮೀಸೆಗಳನ್ನು ವಪನ ಮಾಡಿಸಿಕೊಂಡು ಕಾವ್ಯ ಶಾಟೆಯನ್ನು ರುದ್ರಾಕ್ಷ ಮಾಲೆಯನ್ನು ಧರಿಸಿ ಅಲ್ಲಿಂದ ಪ್ರಯಾಗಕ್ಕೆ ಹೋಗಿ ತ್ರಿವೇಣಿಯಲ್ಲೇ ಸ್ನಾನ ಮಾಡಿಕೊಂಡು ಕಾಶಿಯಲ್ಲಿ ಬಂದಿಳಿತಾರೆ. ಅಲ್ಲಿ ಗಂಗಾ ಸ್ನಾನ, ವಿಶ್ವೇಶ್ವರ ದರ್ಶನಾದಿ ಸತ್ಕಾರ್ಯಗಳನ್ನು ಮಾಡಿ ಗಯೆಗೆ ಹೋಗ್ತಾರೆ. ಈ ಕ್ಷೇತ್ರದಲ್ಲಿ ವಿಷ್ಣುಪಾದದ ಮೇಲೆ ಪಿಂಡ ಪ್ರದಾನವನ್ನು, ವಂಗ ದೇಶದಲ್ಲಿ ಗಂಗಾಸಾಗರ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿಂದ ಕಟಕಿಗೆ ಪ್ರಯಾಣವನ್ನು ಮಾಡ್ತಾರೆ. ಹೀಗೆ ಶಿವಾಜಿ ಪಯಣದ ಮೇಲೆ ಪಯಣ ಮಾಡಿ ಕಾಲಕ್ಕೆ ನಿದ್ರಾಹಾರಗಳಿಲ್ಲದೆ ಹೋದಿದ್ದರಿಂದ ಕಣ್ಗೆಟ್ಟು ಬಳಲಿ ದುರ್ಬಲನಾಗ್ತಾರೆ. ನಡೆಯುವುದಕ್ಕೆ ತ್ರಾಣವಿಲ್ಲದವನಾಗಿ ಒಂದು ಕುದುರೆಯನ್ನು ಬೆಲೆಗೆ ತೆಗೆದು ಕುದುರೆಯವನಿಗೆ ಚಿನ್ನದ ನಾಣ್ಯಗಳನ್ನು ಕೊಡ್ತಾನೆ. ಸನ್ಯಾಸಿಯಾದವನು ಚಿನ್ನದ ನಾಣ್ಯವನ್ನು ಕೊಟ್ಟದ್ದನ್ನು ನೋಡಿ ಅವನು ಸಂಶಯಗ್ರಸ್ತನಾಗಿ ತಾವು ಶಿವಾಜಿ ಮಹಾರಾಜರಲ್ಲವೇ ಎಂದು ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಶಿವಾಜಿ ಅದಕ್ಕೆ ಉತ್ತರವನ್ನು ಕೊಡದೆ ಗಂಭೀರವಾಗಿದ್ದು ಅಲ್ಲಿಂದ ಜಗನ್ನಾಥಕ್ಕೆ ಹೊರಡ್ತಾನೆ.
ಅಲ್ಲಿಗೆ ಅವನು ಬರುವುದಕ್ಕೆ ಮುಂಚೆಯೇ ದಿಲ್ಲಿಯಿಂದ ಅವನು ಓಡಿ ಹೋದ ವರ್ತಮಾನವು ಎಲ್ಲೆಲ್ಲಿಯೂ ಕೂಡ ಹರಡಿರುತ್ತೆ. ಜಗನ್ನಾಥದಿಂದ ಭಾಗನಗರ ಅಂದರೆ ಹೈದರಾಬಾದಕ್ಕೆ ಹೋಗಿ ಅಲ್ಲಿಂದ ತನ್ನ ರಾಜ್ಯಕ್ಕೆ ಬಂದು ಸೇರ್ತಾನೆ. ಹೀಗೆ ಶಿವಾಜಿ ಮಹಾರಾಷ್ಟ್ರ ದೇಶದಲ್ಲಿ ಪ್ರಯಾಣ ಮಾಡುತ್ತಾ ಒಂದು ದಿನ ಒಬ್ಬ ಬ್ರಾಹ್ಮಣನ ಮನೆಗೆ ಊಟಕ್ಕೆ ಹೋಗ್ತಾನೆ. ಆ ವೃದ್ಧ ಬ್ರಾಹ್ಮಣನು ಯಥೋಚಿತ್ತ ಸತ್ಕಾರವನ್ನು ಮಾಡಿ ಬೈರಾಗಿಯ ವೇಷವನ್ನು ತಾಳಿದ್ದ ಶಿವಾಜಿ ಹೊರಡುವ ಸಮಯದಲ್ಲಿ, ಅಯ್ಯ, ನಾವು ಬಡವರು, ಇದರ ಮೇಲೆ ಕೆಲವು ದಿವಸಗಳ ಹಿಂದೆ ಸೈನಿಕರು ಬಂದು ಇದ್ದುದನ್ನೆಲ್ಲ ದೋಚಿಕೊಂಡು ಹೋದರು ಎಂದು ಅವರು ಹೇಳ್ತಾರೆ. ಆಗ ಸೈನಿಕರೆಲ್ಲರೂ ಶಿವಾಜಿ ಯಾರ ಸೈನಿಕರು ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಆವಾಗ ವೃದ್ಧನು ಹೇಳ್ತಾನೆ, ತೈಲಂಗರಾಯನ ಸೇನಾಪತಿತ್ವದಲ್ಲಿ ಬಂದಿರುವ ಶಿವಾಜಿ ಮಹಾರಾಜನ ಸೈನಿಕರು ಎಂದು ಆ ವೃದ್ಧ ಶಿವಾಜಿಗೆ ಹೇಳ್ತಾರೆ. ಆಗ ಮಹಾರಾಜನು ಇಲ್ಲದಿರುವುದರಿಂದ ಅವರು ಅವನ ಕಟ್ಟಳೆಯನ್ನು ಮೀರಿ ಸ್ವೇಚ್ಛೆಯಾಗಿ ನಮ್ಮನ್ನೆಲ್ಲ ಕೋಟಲೆಗೊಳಿಸುತ್ತಿರುವರು. ನಮ್ಮ ರಕ್ಷಣಾರ್ಥವಾಗಿ ದೇವರು ಅವನನ್ನು ದಿಲ್ಲಿಯಿಂದ ಶೀಘ್ರವಾಗಿ ಕಳುಹಿಸಲಿ ಎಂದು ವೃದ್ಧ ಪ್ರಾರ್ಥಿಸಿಕೊಳ್ತಾರೆ. ಹೊರಡುವ ಕಾಲದಲ್ಲಿ ಶಿವಾಜಿ ಆ ಬಡವನ ಹೆಸರನ್ನು ಗುರುತು ಹಾಕಿಕೊಂಡು ರಾಯಗಢಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಬ್ರಾಹ್ಮಣನಿಗೆ ಹಣವನ್ನು ಕಳುಹಿಸಿ ಅವನ ಮಗನಿಗೆ ಒಳ್ಳೆಯ ಉದ್ಯೋಗವನ್ನು ಕೊಡ್ತಾರೆ. ಹೀಗೆ ಶಿವಾಜಿ ನಾನಾ ಪ್ರಕಾರವಾದ ಕಷ್ಟಗಳನ್ನು ಅನುಭವಿಸಿ ನಾನಾ ದೇಶದ ಆಚಾರ ವ್ಯವಹಾರಗಳನ್ನೆಲ್ಲ ತಿಳಿದು ನೀರಾಜಿ ಪಂಥ, ದತ್ತಾಜಿ ಪಂಥ, ರಾಘೋಜಿ ಇವರೊಡನೆ ಸಾಮಾನ್ಯ ಶಕ 1588 ಪರಾಭವ ನಾಮ ಸಂವತ್ಸರದ ಮಾರ್ಗಶಿರ ಬಹುಳ ದಶಮಿಯಲ್ಲಿ 1666 ಡಿಸೆಂಬರ್ ರಾಯಗಢದ ದ್ವಾರದೇಶದಲ್ಲಿ ಹೋಗಿ ನಿಲ್ತಾರೆ. ಬರುತ್ತಿದ್ದ ಸನ್ಯಾಸಿ ಚತುಷ್ಟಯವನ್ನು ನೋಡಿ ದುರ್ಗ ರಕ್ಷಕರು ಅವರನ್ನು ದುರ್ಗದ ಹೊರಗೆ ನಿಲ್ಲಿಸಿ ಬಂದ ಕೆಲಸವೇನೆಂದು ವಿಚಾರಿಸುತ್ತಾರೆ. ಶಿವಾಜಿಯು ಗಂಭೀರ ಸ್ವರದಿಂದ ದುರ್ಗಕ್ಕೆ ಅಧಿಷ್ಠಾತ್ರಿಯಾದ ಜೀಜಾಬಾಯಿಯ ಸಂಗಡ ನಾವು ಮಾತಾಡಬೇಕಾಗಿದೆ, ಆಕೆಗೆ ತಿಳಿಸಿರಿ ಎಂದು ಶಿವಾಜಿ ಹೇಳ್ತಾರೆ. ಆಗ ಜೀಜಾಬಾಯಿ ಈ ವರ್ತಮಾನವನ್ನು ಕೇಳಿ ಪೂಜಾ ದ್ರವ್ಯಗಳನ್ನು ತೆಗೆದುಕೊಂಡು ಹೊರಡಲು ಸಿದ್ಧಳಾಗ್ತಾಳೆ. ಅಷ್ಟರೊಳಗೆ ಶಿವಾಜಿ ಅರಮನೆ ಒಳಗಡೆ ಬರ್ತಾರೆ. ಜೀಜಾಬಾಯಿ ತೇಜಪುಂಜನಾದ ತಪಸ್ವಿಯೊಬ್ಬನು ಬರುತ್ತಿರುವುದನ್ನು ಕಂಡು ಮೇಲಕ್ಕೆ ಹೇಳ್ತಾಳೆ. ಶಿವಾಜಿ ಕೂಡಲೇ ಜೀಜಾಬಾಯಿಯ ಅಡಿಗೆರಗಿದನು. ಜೀಜಾಬಾಯಿ ಈ ಸನ್ಯಾಸಿಯ ಆಚರಣೆಯನ್ನು ನೋಡಿ ಯಾವ ಮಾತನ್ನು ಆಡಲರಿಯದೆ ಸುಮ್ಮನೆ ನಿಂತ್ಕೋತಾಳೆ. ತಾಯಿಯ ಕಳವಳವನ್ನು ಅರಿತು ಶಿವಾಜಿ ಆಕೆಗೆ ತನ್ನ ಗುರುತನ್ನು ತಿಳಿಸ್ತಾರೆ. ಜೀಜಾಬಾಯಿ ಆನಂದಶ್ರುವನ್ನು ಸುರಿಸ್ತಾರೆ. ಕೂಡಲೇ ದುರ್ಗವು ಆನಂದ ಸಾಗರವಾಗಿ ಬಾಲಕರು, ವೃದ್ಧರು, ಸ್ತ್ರೀಯರು, ಪುರುಷರು ಎಲ್ಲರೂ ಶಿವಾಜಿಯ ಆಗಮನದಿಂದ ಸಂಜೀವಿತರಾಗ್ತಾರೆ. ಶಿವಾಜಿ ಬಂದ ವರ್ತಮಾನವು ವಿದ್ಯುತ್ ವೇಗದಿಂದ ಎಲ್ಲೆಲ್ಲೂ ಹಬ್ಬುತ್ತೆ. ಕೃಷ್ಣಾಜಿ ಪಂತನು ಅವನ ತಮ್ಮಂದಿರು ಸಾಂಬಾಜಿಗೆ ದಾರಿಯಲ್ಲಿ ಒಂದೊಂದು ಸಾರಿ ಹೆಣ್ಣು ವೇಷವನ್ನು ಹಾಕಿ ಮೆಲ್ಲನೆ ಪಯಣ ಮಾಡಿಕೊಂಡು ಸುರಕ್ಷಿತವಾಗಿ ರಾಯಗಢಕ್ಕೆ ಬಂದು ಸೇರ್ತಾರೆ. ಆನಂತರ ಶಿವಾಜಿ ಅವರಿಗೂ ದಿಲ್ಲಿಯಲ್ಲಿ ತನ್ನ ಸುಖ ದುಃಖಗಳೆರಡಲ್ಲೂ ತನ್ನ ಆಪ್ತ ಸಹಚರರಾಗಿದ್ದಂತಹ ನೀರಾಜಿ ಪ್ರಭೃತಿಗಳಿಗೂ ನಾನಾ ವಿಧ ಸನ್ಮಾನಗಳನ್ನು ಮಾಡ್ತಾರೆ. ಹೀಗೆ ದಿಲ್ಲಿಗೆ ಹೋಗಿ ಔರಂಗಜೇಬನಲ್ಲಿ ಒಂದು ಸ್ನೇಹವನ್ನು, ಬಾಂಧವ್ಯವನ್ನು ಕೇಳಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಔರಂಗಜೇಬನ ಒಂದು ಸೇನೆಯಲ್ಲಿ ಸಿಗಾಕೊಂಡು ಸೆರೆವಾಸವನ್ನು ಅನುಭವಿಸಿ ಮತ್ತೆ ಅವರು ತನ್ನ ರಾಯಗಢಕ್ಕೆ ಬಂದಂತಹ ಒಂದು ಪಯಣ ಇದೆಯಲ್ಲ, ಅದು ಒಂದು ರೋಚಕವಾದಂತಹ ದೃಶ್ಯ ಅಂತಲೂ ನಾವು ಕಾಣ್ಬೋದು. ಹಾಗಾಗಿ ಆ ಒಂದು ಪಯಣದಲ್ಲಿ ನಡೆದಂತಹ ಘಟನೆಗಳೆಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.